ಗೈಸ್ ಬಾಯಲ್ಲಿಟ್ಟರೆ ಕರ್ಗು ಹೋಗಬೇಕು ಆ ರೀತಿ ಕೇಸರಿ ಭಾತನ್ನು ಯಾವ ರೀತಿ ಮಾಡೋದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇವತ್ತು ನಮ್ಮ ಮನೆಯಲ್ಲಿ ಒಂದು ಸ್ಪೆಷಲ್ ಇದೆ. ಏನಂದರೆ ನಾವು ಒಂದು ಹಸುನ ಸಾಕಿದ್ವಲ್ಲ, ನೀವು ನೋಡಿದ್ದೀರಾ ಲಾಸ್ಟ್ ವಿಡಿಯೋದಲ್ಲಿ, ಅದ್ರ ವಿಡಿಯೋ ಮಾಡಿ ಹಾಕಿದ್ದೀನಿ. ನಮ್ಮ ಮನೆಯಲ್ಲಿ ಹಸು ಇದೆ ಅಂಥೇಳಿ ಒಂದು ಹಸುನ ಸಾಕಿದ್ವಿ. ಅದು ಇವತ್ತು ಕರು ಹಾಕಿದೆ, ಮನೆಯಲ್ಲಿ ಗಂಡು ಕರು ಹಾಕಿದೆ. ಬನ್ನಿ ನೋಡ್ಕೊಂಡು ಬರೋಣ. ಪ್ರಾಣಿಗಳಂದರೆ ನನಗೆ ತುಂಬಾ ಇಷ್ಟ. ನಾನು ಕರುನ ನೋಡಿಕೊಂಡು ಬಾಗಿಲಲ್ಲಿ ಪಾಪುನ ಎತ್ಕೊಂಡು ನಿಂತಿದ್ದೆ. ನಮ್ಮಮ್ಮ ಪಾತ್ರೆ ತೊಳಿತಾ ಇದ್ದರು. ಪಾತ್ರೆ ಎಲ್ಲ ತೊಳೆದು ಎತ್ತಿಕ್ಕಿ ನಂತರ ಕರುನ ಎತ್ತೋಕೆ ಅಂತ ಹೋಗ್ತಾ ಇದ್ದಾರೆ. ನೋಡಿ, ಇಲ್ಲಿ ಮಲಗಿದೆಯಲ್ಲ, ಇದೇ ಕರು. ಹುಟ್ಟಿದ ತಕ್ಷಣ ಅವಕ್ಕೆ ಎದ್ದೊಳ್ಳೋದಕ್ಕೆ ಅಷ್ಟು ಶಕ್ತಿ ಇರೋದಿಲ್ಲ. ಬಟ್ ಕೂತ್ಕೋತವೆ, ಆದರೆ ನೋಡಿ ನಿಂತ್ಕೊಳ್ಳೋದಕ್ಕಾಗೋದಿಲ್ಲ. ಯಾವಾಗಲೂ ಬೀಳ್ತಾನೆ ಇತ್ತು. ನಮ್ಮಮ್ಮ ಬಂದು ಅದನ್ನು ಎತ್ತುತ್ತಾ ಇದ್ದಾರೆ. ಅದು ದಾರ ಹಾಕಿರ್ತಾರಲ್ಲ, ಹಗ್ಗ ಅಂತ ಕರಿತೀವಿ, ಅದು ಕುತ್ತಿಗೆಗೆ ಎಳೀತದೆ ಅಂದ್ಬಿಟ್ಟು ನಮ್ಮಮ್ಮ ಬಂದು ಅದನ್ನು ಎತ್ತಿ ಕೊಂಡಿಸ್ತಾರೆ. ಬಟ್ ಅದು ಮತ್ತೆ ಮತ್ತೆ ಹಾಗೆ ಬೀಳ್ತಾನೆ ಇತ್ತು. ನಿಂತ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಅಮ್ಮ ಎತ್ತಿ ನಿಲ್ಲಿಸಿದ್ದಾರೆ. ನೋಡಿ, ನಿಂತ್ಕೊಂಡಿದೆ. ಈಗ ಹಾಗೆ ಬಿದ್ದೋಗ್ಬಿಡ್ತವೆ. ಅಮ್ಮ ದೊಡ್ಡಗೆ ಹಗ್ಗ ಇದ್ದರೆ ಇನ್ನೂ ಕೂಡ ಎಳೀತದೆ ಅಂದ್ಬಿಟ್ಟು ಚಿಕ್ಕಗೆ ಮಾಡಿ ಮತ್ತೆ ಕಟ್ಟಿದ್ರು. ನೋಡಿ ಎಷ್ಟು ಕ್ಯೂಟಾಗಿದೆ, ನೋಡಿ ಮುದ್ದು ಮುದ್ದಾಗಿದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹಸು ಕರು ಹಾಕಿರೋ ಖುಷಿಗೆ ಕೇಸರಿ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ. ಇಲ್ಲಿ ಒಂದು ಪ್ಯಾನನ್ನು ಇಟ್ಟು ಬಿಸಿ ಮಾಡಿ ನಾನು ಒಂದು 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಕೇಸರಿ ಬಾತ್ ಮಾಡಬೇಕಂದ್ರೆ ತುಪ್ಪ ಚೆನ್ನಾಗಿ ಹಾಕೋಬೇಕು, ಆವಾಗಲೇ ಅದು ಸಾಫ್ಟಾಗಿ ಬರೋದು. ನಾನು ಇಲ್ಲಿ 3 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ಬಿಸಿ ಮಾಡಿ ನಂತರ ಅದಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹಾಕೋತಾ ಇದ್ದೀನಿ. ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಆ ದ್ರಾಕ್ಷಿ ಎಲ್ಲ ದಪ್ಪಗಾಗ್ತವೆ, ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೋಬೇಕು. ನಿಮಗೆ ಬೇಕಿದ್ದರೆ 2 ಲವಂಗನ ಸೇರಿಸ್ಕೋಬೋದು. ಬೇಕು ಅಂತ ಹೇಳಿದ್ರೆ ನಾನು ಇಲ್ಲಿ ಲವಂಗನ ಹಾಕೋದಿಲ್ಲ, ನನಗಷ್ಟು ಇಷ್ಟ ಆಗೋದಿಲ್ಲ. ಬಟ್ ನಾನು ಇದೇ ರೀತಿ ಮಾಡೋದು. ಕೇವಲ ದ್ರಾಕ್ಷಿ ಗೋಡಂಬಿಯನ್ನು ಮಾತ್ರ ನಾನು ಹುರಿದುಬಿಟ್ಟು ಹಾಕೋತೀನಿ. ಬಿಸಿ ಆಗ್ತಾ ನೋಡಿ, ಅದು ದ್ರಾಕ್ಷಿ ಎಲ್ಲ ದಪ್ಪಗಾಗ್ತಿದ್ದಾವಲ್ಲ, ಅಷ್ಟು ಹುರ್ಕೋಬೇಕು. ಗೋಡಂಬಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರ್ತವೆ, ಆವಾಗ ಗೊತ್ತಾಗುತ್ತೆ ಇದು ಕರೆಕ್ಟಾಗಿ ಆಗಿದೆ ಅಂಥೇಳಿ. ಎಲ್ಲವನ್ನು ಎತ್ತಿ ಸಪ್ರೇಟ್ ಇಟ್ಕೊಳ್ಳಿ. ತುಪ್ಪವನ್ನು ಸೋಸಿಬಿಟ್ಟು ಸಪ್ರೇಟ್ ಎತ್ತಿಕೊಳ್ಳಿ. ಇದನ್ನು ಕೊನೆಯಲ್ಲಿ ಹಾಕ್ಕೋಬೇಕಾಗುತ್ತೆ. ತುಪ್ಪ ಹಾಗೆ ಇರಲಿ ಅದೇ ಪಾತ್ರೆಯಲ್ಲೇ. ಅದಕ್ಕೆ ಈಗ ನಾನು 1.5 ಕಪ್ಪಷ್ಟು ರವೆಯನ್ನು ಹಾಕೋತಾ ಇದ್ದೀನಿ. ನೀವು ಇಲ್ಲಿ ಚಿರೋಟಿ ರವೆಯನ್ನು ಬಳಸ್ಕೋಬೇಕು ಕೇಸರಿ ಬಾತ್ಗೆ. ಯಾವಾಗಲೇ ಮಾಡಿದ್ರು ಕೂಡ ಸಾಫ್ಟಾಗಿ ಬಾಯಲ್ಲಿಟ್ಟರೆ ಕರಗೋ ರೀತಿ ಇರುತ್ತೆ. ಮತ್ತು ತಿನ್ನೋದಕ್ಕೆ ದಪ್ಪ ದಪ್ಪ ಇದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ. ರವೆ ಮೀಡಿಯಮ್ ರವೆ ತೊಗೊಂಡ್ರೆ ದಪ್ಪ ದಪ್ಪಗೆ ಬರುತ್ತೆ. ನಾವು ಚಿರೋಟಿ ರವೆನ ಹಾಕ್ಕೋಬೇಕು, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ತುಪ್ಪದಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ಎಲ್ಲವನ್ನು ಕೂಡ ನಾನು ಕಡಿಮೆ ಉರಿ ಇಕ್ಕೋಬೇಕು. ಜಾಸ್ತಿ ಉರಿ ಇಕ್ಕೊಂಡ್ರೆ ಬೇಗ ಸೀದೋಗ್ಬಿಡುತ್ತೆ. ಕಡಿಮೆ ಉರಿಯಲ್ಲೇ ಒಂದು 10 ನಿಮಿಷ ನಾವು ಹುರ್ಕೋಬೇಕಾಗುತ್ತೆ ನೀಟಾಗಿ. ಕಲ್ಲರ್ ಚೇಂಜ್ ಆಗ್ತಾ ಹೋಗುತ್ತೆ, ಒಂದು ಬ್ರೌನ್ ಕಲರ್ ಥರ ಬರುತ್ತೆ. ಅಲ್ಲಿವರೆಗೂ ಕೂಡ ತುಪ್ಪದಲ್ಲಿ ರವೆಯನ್ನು ಹುರ್ಕೋಬೇಕು, ಟೇಸ್ಟ್ ಬರುತ್ತೆ. ತುಪ್ಪ ಏನಾದರೂ ಕಡಿಮೆ ಇತ್ತು ಅಂತ ಹೇಳಿದ್ರೆ ನೀವು ಎಣ್ಣೆಯನ್ನು ಕೂಡ ಹಾಕ್ಕೋಬೋದು. ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಸಾಕು. 2 ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡ್ರೆ ಅದು ಸರಿ ಹೋಗುತ್ತೆ. ಜಾಸ್ತಿನೂ ಹಾಕೋಕೆ ಹೋಗಬಾರ್ದು, ಅಷ್ಟು ಚೆನ್ನಾಗಿರೋದಿಲ್ಲ. ಸ್ವಲ್ಪ ತುಪ್ಪ ಕಡಿಮೆ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟು, ಮತ್ತು ಸಾಫ್ಟಾಗಿ ಬರುತ್ತೆ. ಇನ್ನೂ ಕೂಡ ನೀವು ಯೂಸ್ ಮಾಡ್ಬೋದು. ಈಗ ರವೆಯನ್ನು ಹುರಿದ ನಂತರ ನಾನು ಹಾಲನ್ನು ಹಾಕೋತಾ ಇದ್ದೀನಿ. ಈಗ ಒಂದು ಗ್ಲಾಸಷ್ಟು ಈಗ ಹಾಕ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಹಾಲನ್ನು ಹಾಕೋತೀನಿ ನಾನು, ಯಾಕಂದರೆ ರವೆ ಅಷ್ಟು ಗಟ್ಟಿ ಆಗಿಬಿಡುತ್ತೆ ಅದು ಬೇಯ್ತಾ ಬೇಯ್ತಾ. ಹಾಗಾಗಿ ಇನ್ನೂ ಸ್ವಲ್ಪ ಹಾಲನ್ನು ಹಾಕೋತಾ ಇದ್ದೀನಿ. ನೋಡಿಕೊಂಡೇ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ತುಂಬ ಗಟ್ಟಿಗೆ ಮಾಡ್ಕೋಬೇಡಿ, ಚೆನ್ನಾಗಿ ಬರೋದಿಲ್ಲ. ಗಟ್ಟಿಗೆ ಏನಾದರೂ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಉಪ್ಪಿಟ್ಟಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು. ಹಾಗಾಗಿ ಹಾಲಲ್ಲಿ ಮಾಡ್ಕೊಳ್ಳಿ. ನೀವು ನೀರಲ್ಲಿ ಮಾಡ್ತೀನಿ ಅಂತಂದರೂ ನೀರನ್ನು ಕೂಡ ಹಾಕ್ಕೋಬೋದು, ನೀರನ್ನು ಬಿಸಿ ಮಾಡಿ ಹಾಕ್ಕೊಳ್ಳಿ. ಈಗ ನೋಡಿ, ಅದಕ್ಕೆ ನಾನು ಫುಡ್ ಕಲರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಬೇಕಿದ್ದರೆ ಟರ್ಮರಿಕ್ ಆದರೂ ಯೂಸ್ ಮಾಡ್ಬೋದು. 2ರಲ್ಲಿ ಯಾವುದೋ ಕಲರ್ ಆದರೂ ನೀವು ಹಾಕ್ಕೋಬೋದು. ನಾನಿಲ್ಲಿ ಆರೆಂಜ್ ಕಲರನ್ನೇ ಹಾಕ್ಕೊಂಡಿದ್ದೀನಿ. ಕೇಸರಿ ಬಾತ್ ಅಂದರೆ ಕೇಸರಿ ಕಲರನ್ನೇ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಹಾಗಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಕಲರ್ ಏನಿದೆ ಅದು ಫುಲ್ಲು ರವೆ ವೈಟ್ಗಿದೆಯಲ್ಲ, ಅದೆಲ್ಲವನ್ನು ಕೂಡ ಈ ರೀತಿ ಕಲರ್ ಮಿಕ್ಸ್ ಆಗೋ ರೀತಿಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕಡಿಮೆ ಉರಿಲೇ ಇಟ್ಕೊಂಡಿದ್ದೀನಿ, ಸೀದೋಗ್ತಾ ಇರುತ್ತೆ. ನಾವು ಮಾಡುವಂಥ ಟೈಮಲ್ಲಿ ತಳ ಸೀದೋಗುತ್ತೆ ಅಂತೇಳಿ ಕಡಿಮೆ ಉರಿನ ಇಟ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲವನ್ನು ಕೂಡ. ನಾವು ಫುಡ್ ಕಲರನ್ನು ಆ್ಯಡ್ ಮಾಡಿಕೊಂಡು ಏನು ಫುಡ್ಡನ್ನು ಕೂಡ ತಿನ್ನೋಕೆ ಹೋಗಬಾರ್ದು. ಬಟ್ ಇದು ನಾನು ತುಂಬ ರೇರ್ ಇದು ಮಾಡಿರೋದು, ಸುಮ್ಮನೆ ಕೇಳಿದ್ದಕ್ಕೋಸ್ಕರ ಇದನ್ನು ಆ್ಯಡ್ ಮಾಡಿರೋದು. ನೀವು ಯಾರು
ಜಾಸ್ತಿ ಇದನ್ನು ತಿನ್ನೋಕೆ ಹೋಗಬೇಡಿ. ಟರ್ಮರಿಕನ್ನು ಕೂಡ ಯೂಸ್ ಮಾಡ್ಕೋಬೋದು, ಅದನ್ನೇ ಯೂಸ್ ಮಾಡ್ಕೊಳ್ಳಿ. ತುಂಬ ಅತಿ ರೇರಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ಒನ್ ಟೈಮ್ ಓಕೆ, ಜಾಸ್ತಿ ಬಳಸಬೇಡಿ. ಈಗ 1-2 ಟೇಬಲ್ ಸ್ಪೂನಷ್ಟು ಮತ್ತೆ ತುಪ್ಪವನ್ನು ಹಾಕೋತಾ ಇದ್ದೀನಿ ಬೇಯ್ತಾ. ಈಗ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಕೂಡ ನಾವು ತುಪ್ಪನ ಹಾಕಿದಷ್ಟು ಚೆನ್ನಾಗಿ ಬರುತ್ತೆ ಕೇಸರಿಬಾತು. ನಮಗೆ ಸಾಫ್ಟಾಗಿ ಬೇಕು, ಬೆಣ್ಣೆ ಥರ ಇರಬೇಕು ಬಾಯಲ್ಲಿಟ್ಟರೆ ಅಂತ ಹೇಳಿದ್ರೆ ತುಪ್ಪವನ್ನು ಜಾಸ್ತಿನೇ ಹಾಕೋಬೇಕು. ಸರಿಯಾದ ಅದಕ್ಕೆ ಬರುತ್ತೆ ಅಂದರೆ ಮೆತ್ತಗೆ ಬರುತ್ತೆ, ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ, ನಾನು ಆಗಲೇ ತುಪ್ಪದಲ್ಲಿ ಹುರಿದಂತಹ ದ್ರಾಕ್ಷಿ ಗೋಡಂಬಿನ ಮೇಲೆ ಹಾಕ್ಕೋತಾ ಇದ್ದೀನಿ. ಇದು ಆಲ್ಮೋಸ್ಟ್ ಬೆಂದಿದೆ ಅಂತ ಹೇಳಿದಾಗ ಹಾಕ್ಕೋಬೇಕು. ಮೊದಲೇ ಹಾಕ್ಬೋದು, ಬಟ್ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಇನ್ನೂ ಅದೇನು ಫ್ಲೇವರ್ ಇರುತ್ತಲ್ಲ ತುಪ್ಪದ್ದು, ಅದಾಗೇ ಇರುತ್ತೆ. ತಿಂತಾ ಬಾಯಲ್ಲಿ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ. ಹಾಗಾಗಿ ಈಗ ನೋಡಿ, 2 ಎತ್ತಿಟ್ಟಿರುವಂತಹ ಏಲಕ್ಕಿ ಪುಡಿಯನ್ನು ನಾನು ಅದರೊಳಗಡೆ ಹಾಕ್ಕೋತಾ ಇದ್ದೀನಿ. ನಾವೇನಕ್ಕೆ ಹಾಕಿದ್ರೂ ಕೂಡ ನಾವು ಜಜ್ಜಿನೇ ಹಾಕೋದು, ನಾವು ಪೌಡ್ರನ್ನು ಯೂಸ್ ಮಾಡೋದಿಲ್ಲ. ಅಂದರೆ ಏಲಕ್ಕಿ ಪುಡಿ ಮಾಡಿ ಫುಲ್ಲು ಆ ಥರ ಹಾಕೋದಿಲ್ಲ, ಇದೇ ರೀತಿ ನ್ಯಾಚುರಲ್ಲಾಗಿ ಹಾಕೋದು. ಈ ರೀತಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ನಾನು ಇನ್ನೇನು ಕೊನೆಯಲ್ಲಿ ಆಲ್ಮೋಸ್ಟ್ ರೆಡಿ ಅಂದಾಗ ನಾನು ಏಲಕ್ಕಿ ಮತ್ತು ದ್ರಾಕ್ಷಿ ಗೋಡಂಬಿಯನ್ನು ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ತುಪ್ಪ ಹಾಕಿದಷ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ ಬೆಣ್ಣೆ ಥರ ಇರುತ್ತೆ. ಇದೇ ರೀತಿ ಇರಬೇಕು ಕೇಸರಿಬಾತ್ ಅಂದರೆ. ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ ಮನೆಯಲ್ಲಿ. ಒಂದು ಸಲ ಟ್ರೈ ಮಾಡಿ ನೋಡಿ, ನಂತರ ನೀವೇ ಹೇಳ್ತೀರಾ. ಇದಕ್ಕೆ ಮೇನು ತುಪ್ಪ ಜಾಸ್ತಿ ಹಾಕ್ಕೋಬೇಕು. ಇಷ್ಟೇ ನೋಡಿ, ರೆಡಿ ಆಗಿಬಿಡ್ತು ಕೇಸರಿಬಾತು. ಸಿಂಪಲ್ ಇಂಗ್ರೀಡಿಯೆಂಟು, ಮನೆಯಲ್ಲೆಲ್ಲ ಇದ್ದೇ ಇರುತ್ತೆ ಆಲ್ಮೋಸ್ಟು. ಫ್ರೀ ಟೈಮಲ್ಲಿ ಈ ರೀತಿ ಮಾಡ್ಕೊತೀನಿ. ನಾನು ನೋಡಿ ಇಲ್ಲಿ ಸ್ಮೈಲಿ ಥರ ಅದನ್ನು ಅರೇಂಜ್ ಮಾಡಿದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದೆ ಕೇಸರಿಬಾತು. ನೀವು ಕೂಡ ಮನೆಯಲ್ಲಿ ಮಾಡಿಕೊಂಡು ತಿನ್ನಿರಿ, ಹೇಗಿದೆ ಅಂತ ನಂತರ ಕಮೆಂಟ್ ಮಾಡಿ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ಕೂಡ ನಮಸ್ಕಾರ.